ಬೆಣ್ಣೆಯಂತ ಮನಸ್ಸಿನ ನೆಚ್ಚಿನ ಕನ್ನಡಿಗರೆಲ್ಲರಿಗೂ ಅರುಣ್ ಟಿ ಪಯಣಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಿತ್ರದುರ್ಗ ಕೋಟೆ. ಚಿತ್ರದುರ್ಗದ ಕೋಟೆಯು ಬನವಾಸಿ ಕದಂಬರ ಕಾಲದಿಂದಲೇ ಅಸ್ತಿತ್ವದಲ್ಲಿದೆ. ಇಂದು ನಾವು ಕಾಣುವ ಕೋಟೆಯನ್ನು ಮೊದಲಿಗೆ ಹೊಯ್ಸಳರು ಕ್ರಿಸ್ತ ಶಕ 11ರಿಂದ 14ನೇ ಶತಮಾನ, ಆ ನಂತರದಲ್ಲಿ ವಿಜಯನಗರದ ಅರಸರು ಕ್ರಿಸ್ತ ಶಕ 1336ರಿಂದ 1565ರಲ್ಲಿ ನಿರ್ಮಿಸಿದರು. ಮುಂದೆ ಕಾಮಗೇಟಿ ತಿಮ್ಮಣ್ಣ ನಾಯಕರು ಕ್ರಿಸ್ತ ಶಕ 1562ರಲ್ಲಿ ಕೋಟೆಯನ್ನು ವಿಸ್ತರಿಸಿದರು. ಮದಕರಿ ನಾಯಕನೆಂದೇ ಪ್ರಸಿದ್ಧರಾಗಿರುವ ಓಬಣ್ಣ ನಾಯಕರು ವಿಜಯನಗರ ಸಾಮ್ರಾಜ್ಯದಿಂದ ಸ್ವತಂತ್ರವನ್ನು ಘೋಷಿಸಿಕೊಂಡು ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡರು. ಕ್ರಿಸ್ತ ಶಕ 1620ರ ಆ ನಂತರದಲ್ಲಿ ಇವರ ವಂಶಸ್ಥರು ಚಿತ್ರದುರ್ಗವನ್ನು ಆಳಿದರು. ಕ್ರಿಸ್ತ ಶಕ 1779ರಲ್ಲಿ ಈ ಕೋಟೆಯು ಹೈದರಾಲಿಯ ಕೈ ಸೇರಿತು. ಗಿರಿದುರ್ಗದ ಪ್ರಕಾರಕ್ಕೆ ಸೇರುವ ಚಿತ್ರದುರ್ಗದ ಕೋಟೆಯು ಗ್ರಾನೈಟ್ ಬೆಟ್ಟವನ್ನು ಸುತ್ತುವರೆದಿದೆ. ಕಲ್ಲಿನಿಂದ ಕಟ್ಟಿದ 7 ರಕ್ಷಣಾ ಗೋಡೆಗಳು ಇರುವುದರಿಂದ ಇದು 7 ಸುತ್ತಿನ ಕೋಟೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಚಿತ್ರದುರ್ಗದ ಕೋಟೆಯಲ್ಲಿನ ವಿಶೇಷ ಜನಾಕರ್ಷಣ ಸ್ಥಳವೆಂದರೆ ಬಂದೂಕು ಮತ್ತು ಪರಂಗಿಗಳಿಗೆ ಬೇಕಾಗುವ ಮದ್ದಿನ ಪುಡಿಯನ್ನು ತಯಾರು ಮಾಡುತ್ತಿದ್ದ ಮದ್ದು ಬೀಸುವ ಕಲ್ಲು. ಆಯತಾಕಾರದ ನೆಲಾಂತರ್ಗತ ಚೌಕಾಕಾರದ ಆವರಣದಲ್ಲಿ ಒಂದು ವರ್ತುಲಾಕಾರದ ತಿರುಗಣಿ ಪ್ರದೇಶವಿದ್ದು, ಮಧ್ಯಭಾಗದಲ್ಲಿ ಕಂಬ ರಂಧ್ರ ಸಹಿತವಾದ ಒಂದು ಚೌಕಾಕಾರದ ಕಲ್ಲನ್ನು ಅಳವಡಿಸಲಾಗಿದೆ. ವರ್ತುಲದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ 4 ಬೃಹತ್ ವರ್ತುಲಾಕಾರದ ಕಣಶಿಲೆಯ ಬೀಸುಕಲ್ಲುಗಳನ್ನು 2 ತೊಲೆಗಳ ಮೇಲೆ ಕೂಡಿಸಲಾಗಿದೆ. ಈ ಬೀಸುಕಲ್ಲುಗಳ ಮಧ್ಯಭಾಗದಲ್ಲಿ ಚೌಕಾಕಾರದ ಚುಕ್ಕಾಣಿ ಕುಳಿ ಇದ್ದು, ಅವುಗಳನ್ನು ಮಧ್ಯ ವರ್ತುಲದಲ್ಲಿರುವ ಸ್ತಂಭಕ್ಕೆ ಹೊಂದಿಸಲಾಗುತ್ತಿತ್ತು. ಇದೇ ಅಲ್ಲದೆ ಈ ಬೀಸುಕಲ್ಲಿನ ಮೇಲ್ಭಾಗದ ತಿರುಗುಕಲ್ಲಿನ ಪಾರ್ಶ್ವದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆಸಿ ಅವುಗಳಿಗೆ ಹಲ್ಲುಗಳಿರುವ ಪಟಿಕೆಗಳನ್ನು ಅಳವಡಿಸಿ ಮಧ್ಯಸ್ತಂಭಕ್ಕೆ ಹೊಂದಿಸಲಾಗುತ್ತಿತ್ತು. ಆದರೆ ಮದ್ದನ್ನು ಮದ್ದುಕಲ್ಲಿನ ಬುಡದಲ್ಲಿಯೇ ಇರುವ ಸಂಗ್ರಹಣಾ ಕುಣಿಗಳಲ್ಲಿ ಶೇಖರಿಸಿ ತದಾನಂತರ ಅರಮನೆಯ ಸಂಕೀರ್ಣದಲ್ಲಿರುವ ವಿಶೇಷ ಕೊಠಡಿಗಳಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಕಾಮನ ಬಾಗಿಲಿನಿಂದ ತುಸು ಮುಂದೆ ಎಡಭಾಗದಲ್ಲಿ ಕಾಣುವ ಗುಹೆಯ ಎದುರಿಗೆ ಗ್ರಾನೈಟ್ ಬಂಡೆಯನ್ನು ಕೊರೆದು ಮಾಡಿರುವ 2 ತೊಟ್ಟಿಗಳಿದ್ದು, ಇದನ್ನು ಎಣ್ಣೆ ಕೊಳ ಎಂದು ಕರೆಯುತ್ತಾರೆ. ಇದರಲ್ಲಿ ಚಿಕ್ಕ ಕೊಳದ ಅರ್ಧ ಭಾಗವನ್ನು ಕಲ್ಲು ಚಪ್ಪಡಿ ಮತ್ತು ಗಾರೆಯಿಂದ ಮುಚ್ಚಲಾಗಿದೆ. ಮತ್ತೊಂದು ಕೊಳ ಗಾತ್ರದಲ್ಲಿ ದೊಡ್ಡದು, 3 ಮೀಟರ್ ಉದ್ದ, 1.5 ಮೀಟರ್ ಅಗಲವಿದ್ದು 1.8 ಮೀಟರ್ ಆಳವಿರುವ ಈ ಕೊಳವನ್ನು ಬೃಹತ್ ಬಂಡೆಯಲ್ಲಿ ಮಾಡಿದ್ದಾರೆ. ಇದರ ತಳಭಾಗದಲ್ಲಿ ಸಣ್ಣ ಗುಳಿ ಇದೆ. ಈ ಕೊಳಕ್ಕೆ ಹಿಂದೆ ಮುಚ್ಚಳವಿದ್ದಂತೆ ತೋರುತ್ತದೆ. ಈ ಕೊಳಗಳು ಕ್ರಿಸ್ತ ಶಕ 16ರಿಂದ 18ನೇ ಶತಮಾನದ ಅವಧಿಯಲ್ಲಿ ಬಳಕೆ. ಬೇರೆ ಹಿಡಿತೈತೆ ಆಲ್ರೆಡಿ. ಕೋಟೆ ಮೊದಲನೇದ ಇದು. ಕಾಲು ಭಾಗ ಹಚ್ಚಿದೀವಿ ಕುಳ. ಇವಾಗ ಹೆಂಗಾಯ್ತು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳ? ಚುಮ್ಮು ಚುಮ್ಮು ಅನಿಸ್ತಾ ಇದೆ. ಕುಳ್ಳಂಗೀಗ ಫುಲ್ಲು ಆಯಾಸ ವಯಸ್ಸಾಗಿದೆ. ದೇಹದಲ್ಲಿ ಶಕ್ತಿ ಕಮ್ಮಿ ಆಗಿ ಉಸಿರಾಟ ತೊಂದರೆ ಸ್ಟಾರ್ಟ್ ಆಗಿದೆ. ವಾಪಸ್ ಹೋಗ್ಬಿಡೋಣ ಬನ್ರಿ ಅಂತ ಡೌ ಮಾಡ್ತಾವೆ. ಹೇಳ್ದವಂಗೆ ಡ್ರಿಂಕಿಂಗ್ ವಾಟರ್ ಅಂತ ಹಾಕೋರೆ ನೀರು ಸಿಗದೆ ಇರುತ್ತಾ? ಏಕನಾಥೇಶ್ವರಿ ದೇವಾಲಯ. ಚಿತ್ರದುರ್ಗದ ನಾಡ ದೇವತೆಯಾದ ಏಕನಾಥೇಶ್ವರಿಗಾಗಿ ನಿರ್ಮಿಸಲಾದ ದೇವಾಲಯವಿದು. ದೇವಾಲಯದ ಗರ್ಭಗೃಹದಲ್ಲಿ ಏಕನಾಥೇಶ್ವರಿಯ ಶಿರೋಭಾಗ ಮಾತ್ರವುಳ್ಳ ದೊಡ್ಡ ಉಬ್ಬು ಶಿಲ್ಪವಿದೆ. ದೇವಿಯ ಶಿರವನ್ನು ಬಂಡೆಯಿಂದಲೇ ಕೊರೆದು ಮೂಡಿಸಲಾಗಿದೆ. ಕಿರೀಟಧಾರಣಿಯಾದ ದೇವಿಯ ಶಿಲ್ಪದ ಪಕ್ಕದಲ್ಲಿ ಕಾಳಿಯ ಸಣ್ಣ ಶಿಲ್ಪವಿದೆ. ಆಸೀನಲಾಗಿರುವ ಕಾಳಿಯ ತ್ರಿಶೂಲ, ಡಮರು, ಪಾನಪಾತ್ರೆ ಮತ್ತು ಖಡ್ಗವನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ. ದೇವಾಲಯದ ಮುಂಭಾಗದಲ್ಲಿರುವ 2 ಸಣ್ಣ ಗುಡಿಗಳಲ್ಲಿ ನಾಯಕನೊಬ್ಬನ ಹಾಗೂ ರಾಣಿ ಸಹಿತವಾಗಿರುವ ಮತ್ತೊಬ್ಬ ನಾಯಕನ ಶಿಲ್ಪಗಳಿವೆ.
ಈ ದೇವಾಲಯದ ಎದುರಿಗೆ ಹಾಗೂ ಉಯ್ಯಾಲೆ ಮಂಟಪದ ಪಶ್ಚಿಮಕ್ಕೆ ಒಂದು ಸಣ್ಣ ಕೊಳವಿದೆ. ಕಾಲು ಭಾಗ ಮೆಟ್ಟಿಲುಗಳಿಂದ ಕೂಡಿ ಬಹು ಸುಂದರವಾಗಿರುವ ಈ ಹೊಂಡದಲ್ಲಿ ಹಬ್ಬಗಳಂದು ಓಕುಳಿಯಲ್ಲಿ ಆಟವಾಡುತ್ತೆ. ಓದಾಡ್ತಾವ್ ನೋಡಿ ನಮ್ಮ ದಡಿ ಅಂತ ಇಳಿಬೇಕಾರೆ ಸೋಕೆ ಇವ್ಳು ಹತ್ತು ಬಿಡ್ತಾರೆ ಇಳಿಯೋಕೈತೆ ಇಲ್ಲ ಒದ್ದಾಡ್ತಾವ್ರು ಫೋಟೋ ಶೂಟ್ ಮಾಡ್ತಾ ಇರ್ಬೇಕು ನಾವು. ಟಂಕಸಾಲೆ ಇಲ್ಲಿರುವ ಆಯತಾಕಾರದ ಕಟ್ಟಡವನ್ನು ಪಾಳೇಗಾರನ ಕಚೇರಿ ಎಂದೇ ಗುರುತಿಸಲಾಗುತ್ತದೆ. ಇದೇ ಆವರಣದ ಒಂದು ಮೂಲೆಯಲ್ಲಿ 3 ಮೀಟರ್ ಉದ್ದ ಅಗಲವಿರುವ ಮಂಟಪವಿದೆ. ಈ ಮಂಟಪದ ಕೆಳಗೆ ಕಲ್ಲಿನಿಂದ ಕಟ್ಟಿದ 2.4 ಮೀಟರ್ನಷ್ಟು ಆಳವಿರುವ ನೆಲಮಾಳಿಗೆ ಇದೆ. ಇದರ ಒಳಗೆ ಇಳಿಯಲು ಈ ಮಂಟಪದ ನೆಲದಲ್ಲಿ ಕಿಂಡಿಯನ್ನು ಮಾಡಲಾಗಿದೆ. ಈ ನೆಲಮಾಳಿಗೆಯಲ್ಲಿ ನಾಣ್ಯಗಳನ್ನು ಹಾಗೂ ಖಜಾನೆಗಳನ್ನು ಗುಪ್ತವಾಗಿ ಸಂಗ್ರಹಿಸಿ ಇಡಲಾಗುತ್ತಿತ್ತು. ಏಕೆ ಯಾಕೆ ಫುಲ್ ಉಲ್ಟಾ ಹೋಯ್ತಾ ಇದೀವಿ. ಎಲ್ಲಿ ಹೋಯ್ತಾ ಇದೀವಿ ಗೊತ್ತಿಲ್ಲ. ಹೋಗಿ ರಿಟರ್ನ್ ಬರ್ಬೇಕು ಕಣ, ಎಲ್ಲ ರಿಟರ್ನ್ ಹೋಯ್ತಿಲ್ಲ. ರಿಟರ್ನ್ ಬಂದಂಗ ಆಯ್ತು. ಒನಕೆ ಓಬವ್ವನ ಕಿಂಡಿ. ಒನಕೆ ಓಬವ್ವನ ವೀರಗಾಥೆಯು ಚಿತ್ರದುರ್ಗದ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ. ಇವಳು ಹೈದರಾಲಿಯ ಸೈನಿಕರೊಡನೆ ಹೋರಾಡಿದ ಕ್ರಿಸ್ತ ಶಕ 1779 ವೀರವನಿತೆ. ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸೆದೆಬಡೆದು ಕೊಂದು ಕೊನೆಗೆ ದುರ್ಗದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಧೀರ ಮಹಿಳೆ ಓಬವ್ವ. ಅಂಚಿನ ಬಾಗಿಲಿನ ಬಳಿ ಇರುವ ಕಿಂಡಿಯ ಮೂಲಕ ಹೈದರ್ ಅಲಿಯ ಸೈನಿಕರು ಕೋಟೆಯ ಒಳಗೆ ಪ್ರವೇಶಿಸಲು ಮುಂದಾದಾಗ ಇದನ್ನರಿತ ಓಬವ್ವಳು ಈ ಕಿಂಡಿಯ ಬಳಿ ನಿಂತು ಶತ್ರುದಳದ ಅನೇಕ ಮಂದಿಯ ಪ್ರಾಣಹರಣ ಮಾಡಿದಳು. ಈ ಕಿಂಡಿಯು ಒನಕೆ ಓಬವ್ವನ ಕಿಂಡಿ ಎಂದೇ ಖ್ಯಾತಿ ಪಡೆದಿದೆ.
ಆಶಾ ಹೊಡಿ ಹೊಡಿ ಅರುಣ ಬಂದಲ್ಲಿ ಹೊಡಿಲೆ ಪುನಿ ಹೊಡಿಲೆ ಒಣಗಿದ ಅಕ್ಕ ತಂಗಿಯರ ಹೋಂಡ. ಕಿರುದಾದ ದಾರಿಯೊಂದರಿಂದ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೋಂಡಗಳಲ್ಲಿ ಪೂರ್ವಕ್ಕಿರುವುದು ಅಕ್ಕನ ಹೋಂಡ ಮತ್ತು ಪಶ್ಚಿಮದಲ್ಲಿರುವುದು ತಂಗಿಯ ಹೋಂಡ. ಅಕ್ಕ ತಂಗಿಯರ ಹೋಂಡಗಳನ್ನು ತುರು ಓಬಯ್ಯನ ಮಗ ಗವಿ ಓಬಯ್ಯನ್ನು ಮಾಡಿಸಿರುವುದಾಗಿ ಶಾಸನವೊಂದು ಉಲ್ಲೇಖಿಸುತ್ತದೆ. ತಳಬಂಡೆಯನ್ನು ಕೊರೆದು ಈ ಹೋಂಡಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿ ಇದಕ್ಕಿಂತ ಎತ್ತರದಲ್ಲಿರುವ ಗೋಪಾಲಸ್ವಾಮಿ ಹೊಂಡವು ತುಂಬಿದಾಗ ಅದರ ನೀರು ಹರಿದು ಬಂದು ತಗ್ಗಿನಲ್ಲಿರುವ ಈ ಜೋಡಿ ಹೊಂಡಗಳನ್ನು ಸೇರುತ್ತದೆ. ಸುಮಾರು 9 ಮೀಟರ್ ಉದ್ದ ಅಗಲವಿರುವ ಅಕ್ಕನ ಹೊಂಡವು ಮೊದಲಿಗೆ ತುಂಬುತ್ತದೆ. ಇದರಿಂದ ಸಣ್ಣ ಕಾಲುವೆ ಮುಖಾಂತರವಾಗಿ ನೀರು ತಂಗಿಯ ಹೊಂಡಕ್ಕೆ ಹರಿಯುತ್ತದೆ. ಈ 2 ಹೊಂಡಗಳು ತುಂಬಿದ ಮೇಲೆ ಇಲ್ಲಿನ ನೀರು ಉಳಿದ ಹೊಂಡಗಳನ್ನು ಸೇರುತ್ತದೆ.